ಬಿಡಿ ನನ್ನ. ಏನ್ ಹಾಗೆ ನೋಡ್ತಿದ್ದೀರಾ? ಬೇಗ ಇವಳನ್ನ ಕರ್ಕೊಂಡು ಹೋಗಿ ರೆಡಿ ಮಾಡ್ಕೊಂಡು ಬನ್ನಿ. ಆದಿತ್ಯ, ಏನಿದೆಲ್ಲ? ಮದ್ವೆ ಏನು? ನಮ್ ಮದ್ವೆಗೆ ಮುಹೂರ್ತ ಫಿಕ್ಸ್ ಮಾಡಿದ್ದು ಇವತ್ತೇ ಅಲ್ವಾ ಆದ್ಯ? ಅದಕ್ಕೆ ನಮ್ ಡ್ಯಾಡಿ ಕಿಡ್ನಾಪ್ಗೆ ಮುಹೂರ್ತ ಇಟ್ಟು ನಮ್ ಮದ್ವೆನ ಈ ರೀತಿ ಪ್ಲಾನ್ ಮಾಡಿದ್ದಾರೆ. ತಪ್ಪು ಮಾಡ್ತಾ ಇದ್ದೀರಾ ನೀವು. ನೀವ್ ಹೀಗ್ ಮಾಡ್ತಿದ್ದೀರಾ ಅಂತ ನಮ್ ದೊಡ್ಡಪ್ಪಂಗೆ ಏನಾದ್ರೂ ಗೊತ್ತಾದ್ರೆ ನಿಮ್ಮ ಜೀವಂತ ಇರೋದಕ್ ಬಿಡಲ್ಲ. ನಿಮ್ ದೊಡ್ಡಪ್ಪಂಗೆ ಗೊತ್ತಾಗೋಷ್ಟರಲ್ಲಿ ನಿನ್ ಕುತ್ತಿಗೆಗೆ ತಾಳಿ ಬಿದ್ದಿರುತ್ತೆ. ಆಮೇಲೆ ನಿನ್ಗೆ ಇವನು ಗಂಡ ಆಗ್ತಾನೆ. ನಾನ್ ನಿಮ್ ದೊಡ್ಡಪ್ಪನಿಗೆ ಬೀಗರಾಗ್ತೀನಿ. ಆಗ ನಮ್ಮೇಲೆ ಹೇಗೆ ಕೈ ಮಾಡಕ್ಕಾಗುತ್ತೆ? ನಿಮ್ ದೊಡ್ಡಪ್ಪ ನನ್ನ ಕೆನ್ನೆಗೆ ಹೊಡೆದಿರೋದಕ್ಕೆ ಇದೇ ದೊಡ್ಡ ರಿಟರ್ನ್ ಗಿಫ್ಟ್. ಮದುವೆ ಆದ್ಮೇಲೆ ಹೇಗೂ ಅಮೆರಿಕಕ್ಕೆ ಕರ್ಕೊಂಡು ಹೋಗ್ತೀವಲ್ಲ, ಬೇಗ ರೆಡಿ ಮಾಡಿ. ಇಲ್ಲ, ಬಿಟ್ಬಿಡಿ. ಬಿಡಿ ನನ್ನ. ನಿಮ್ಗೆ ಹೇಳ್ತಿರೋದು, ಬಿಡಿ ನನ್ನ. ಆದಿತ್ಯ, ನೀನು ಹೋಗಿ ರೆಡಿ ಆಗೋ. ಅಯ್ಯೋ, ಈಗ ಮಂಟಪಕ್ಕೆ ಶೌರ್ಯ ಸರ್ ಹೋಗಕ್ಕಾಗಲ್ಲ. ನಾನು ಇಲ್ಲಿದ್ದೀನಿ. ರಾಜಿಗೆ ನಿಜ ಹೇಳೋದು ಹೇಗೆ? ಆ ಮದ್ವೆನ ಹೇಗ್ ತಡೆಯೋದು? ಓಂ ವಿವಾಹ ನಮಃ, ಓಂ ಪುಷ್ಪಾಯ ನಮಃ, ಓಂ ತೆಂಗಿನಕಾಯಿ ನಮಃ, ಓಂ ಹಳದಿ ನಮಃ, ಓಂ ಕುಂಕುಮಾಯ ನಮಃ, ಓಂ ನಾನೇನ್ ಮಾಡ್ದೆ? ದೊಡ್ಡ 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 ನೀನು ಏನೋ ಮಾಡ್ತಿದ್ಯಾ? ನಾನೇನ್ ಮಾಡ್ತಿದ್ದೀನಿ? ಪಾರ್ವತಿ, ಇವನ್ ವಯಸ್ಸೇನು ನನ್ ವಯಸ್ಸೇನು? ಇವಾಗ ನಿಮ್ಮಿಬ್ರು ವಯಸ್ಸು ಕಟ್ಕೊಂಡು ಏನಾಗ್ಬೇಕತ್ತೆ? ನನ್ ಸೊಂಟ ಗಿಲ್ದ ಕಣೆ. ಏನ್ ಕೆಲ್ಸ ನೋಡು? ಓಂ ತೆಂಗಿನಕಾಯಿ ನಮಃ, ಓಂ ಬ್ಲಂ ಬ್ಲಂ ಬ್ಲಂ, ಓಂ ಕುರ್ಕುರ.
ಮಾವ, ಏನು? ನಿಂಗೆ ಆದ್ಯ ನೆನ್ಪಾಗ್ತಿದ್ದಾಳೆ ಅಲ್ವಾ? ಏನ್ ಯೋಚಿಸ್ತಿದ್ಯಾ ಮಾವ? ನಾವೀಗೇನು ಮಾಡಕ್ಕಾಗಲ್ವಾ ಮಾವ? ಮಾಡೋದಕ್ಕೆ ನಮ್ಮ ಕೈಲಿ ಏನೂ ಇಲ್ಲ. ಕಂಟ್ರೋಲ್ ಎಲ್ಲ ಅವ್ರ ಕೈಯೆಲ್ಲ ಇದೆ. ನಮ್ಮ ಕೈ ಕಟ್ಟಾಕಿ ನಮ್ಮ ಮನೆಯಲ್ಲಿ ಕೂರಿಸಿದ್ದಾರೆ. ಫೀಲ್ ಆಗ್ಬಿಡ ಕೊಡ ನನ್ನ ಮಗನೇ. ನೀವು ಅಪ್ಪ ಇದ್ದಾನಲ್ವಾ, ಈಗ ಅವ್ರ ಕೈಲಿದ್ದ ಸ್ಟೇರಿಂಗ್ನ ನನ್ನ ಕೈಗೆ ತಗೋಬೇಕು ನಾನು ಅಷ್ಟೇನೆ. ಇನ್ಮೇಲಿಂದ ನಾನು ಇಡ್ತೀನಿ ಈ ಮದುವೆಗೆ ಫುಲ್ ಸ್ಟಾಪು ಇಡ್ತೀನಿ, ನೋಡ್ತಾ ಇರು. ಓಂ ಅಕ್ಷತಾಯ ನಮಃ, ಓಂ ಪೂಜಾಯ ನಮಃ, ಓಂ ಕಮಲಾಯ ನಮಃ. ಏ ಬಿಟ್ಟು ಬಂದಿಲ್ಲಿ ಕೂತ್ಕೋ. ಓಂ ಅರಶಿನಾಯ ನಮಃ. ಪುರೋಹಿತ್ರೆ, ನನ್ನ ಹೆಸರು ಬಿಟ್ಟು ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು? ಅಬ್ಬಾ, ದೊಡ್ಡ IAS ಕ್ವಶನ್ ಕೇಳಿದೆ ಕಣೋ ನೀನು. ಅವಾಗಿನ ಎಲ್ರು ನಿನ್ನ ಬಿಟ್ಟು ಬಿಟ್ಟು ಅಂತ ಕರೆದಿದ್ರಲ್ಲ, ನಾನು ಕೇಳಿಸ್ಕೊಂಡಿಲ್ಲ ಅನ್ಸ್ಕೊಂಡ್ಯಾ? ಬಾ ಬಾ ಕೂತ್ಕೋ ಸುಮ್ಮನೆ. ಹಾ ಬಾರೋ, ಬಾ ಕೂತ್ಕೋ ಬೇಗ ಬಾ. ಓಂ ಕಮಲಾಯನ್ ಮಹಾ, ಓಂ ಹೂವಿನ ಮಹಾ, ಓಂ ಕೊಬ್ಬರಿಕಾಯನ್ ಮಹಾ, ಓಂ ತೆಂಗಿನಕಾಯನ್ ಮಹಾ, ವಿಘ್ನೇಶ್ವರನ್ ಮಹಾ, ಈಶ್ವರನ್ ನಮಃ. ಓಂ ಲಕ್ಷ್ಮೀ ನಮಃ. ಏ ಬಿಟ್ಟು ಯಾಕೋ ಹಿಂಗಿದ್ಯಾ? ಯಾರೋ ನಮ್ಮ ಅತ್ತೆ ಸೊಂಟಾನ ಗೆಲ್ಬಿಟ್ನಂತೆ ಮಾವ. ಅದಕ್ಕೆ ನನ್ ಮೇಲೆ ಅಪಾರ್ಥ ಮಾಡ್ಕೊಂಡು ನನ್ ಮೇಲೆ ಅಪಾರ್ಥ ಹೊರಿಸಿ ಕಪ್ಪಳಿ ಕೊಡ್ಬಿಟ್ರು. ಸಾಲದು ಅಂತ ನಮ್ಮ ಅಮ್ಮ ಕೂಡ ಹೊಡೆದ್ರು. ಆ ನನ್ ಮಗನ ಅಯ್ಯೋ ಲೇ, ತಪ್ಪು ಕಣೋ. ಹಿಂಗೆಲ್ಲ ದೊಡ್ಡವ್ರ ಬಗ್ಗೆ ಮದುವೆ ಮನೆಯಲ್ಲಿ ಈ ತರ ಎಲ್ಲ ಮಾತಾಡಬಾರ್ದು. ಹೇಳ್ಬೇಕಲ್ಲ ಪುರೋಹಿತ್ರೆ, ಅವರು ಗೆಲ್ಲಿದ್ ತಪ್ಪಾಗಿಲ್ಲ ಆದ್ರೆ ನಾನು ಹೇಳ್ತಿರೋ ತಪ್ಪಾಯ್ತಾ? ಅವನನ್ನ ಮಾತ್ರ ನಾನು ಸುಮ್ನೆ ಬಿಡಲ್ಲ. ಈ ಮದ್ವೆ ಆಗೋಷ್ಟ್ರಲ್ಲಿ ಅವನ್ ಮರ್ಯಾದೆ ತೆಗಿತೀನಿ. ಓಂ ಮದುವೆ ನಮಃ, ಓಂ ವಿವಾಹ ನಮಃ. ರಾಜು, ನನ್ ಮೊಮ್ಮಗಳ ಮದ್ವೆ ಈ ರೀತಿ ಹಸೆ ಮಣಿ ಮೇಲೆ ನೋಡ್ತಿದ್ರೆ ಆ ಆನಂದ ಮಾತಲ್ಲಿ ಹೇಳಕ್ ಆಗ್ತಿಲ್ಲ ಕಣೋ. ಈ ಜನ್ಮದಲ್ಲಿ ಇಷ್ಟು ಸಾಕನ್ನಿಸ್ತಿದೆ. ಈ ಅಮಾಯಕರು ಮದ್ವೆ ಆಗಿ ಅತ್ತೆ ಮನೆಗೆ ಹೋದ್ರೆ ಅಲ್ಲಿ ಹೇಗ್ ಬದುಕ್ತಾರೆ ಅಂತ ನನ್ ಕಷ್ಟ ನೋಡಿ ಆ ದೇವ್ರೇ ಸೀನುನ ಅಳಿಯನ ಕಳಿಸ್ದಂಗಿದೆ. ಹೌದು, ಆದ್ಯ ಇಲ್ಲಿ? ಇನ್ನೇನು ಬಂದ್ಬಿಡ್ತೀನಿ ಅಂತ ಹೇಳಿ ಹೋದ್ಲು. ಇಷ್ಟೊತ್ತಾದ್ರೂ ಬಂದಿಲ್ಲ. ನಾನು ಅವಳಿಗೆ ಫೋನ್ ಮಾಡಿ ನೋಡ್ತೀನಿ. ಅಕ್ಷತಾಯ ನಮಃ, ವಿಘ್ನೇಶ್ವರನ್ ಮಹಾ, ವಿನಾಯಕನ್ ಮಹಾ. ಬರ್ತೀನಿ ಇವಾಗ್ಲೇ. ಏನಂದೆ? ಕುಡಿಯೋ ನೀರು ಕುಡ್ಕೊ ಬರ್ತೀನಿ ಅಂದೆ. ಹೌದಾ? ಹೋಗಪ್ಪ ನೀನು, ಚೆನ್ನಾಗಿ ಕುಡ್ಕೊಂಬ, ಸ್ವಲ್ಪ ಕೂಲಾಗು. ವಿನಾಯಕನ್ ಮಹಾ, ವಿಘ್ನೇಶ್ವರನ್ ಮಹಾ, ತೆಂಗಿನಕಾಯನ್ ಮಹಾ. ನಾನು ಹೇಳ್ತಿರೋದೇನೋ ನಮಃ, ಯಾರು ಕೇಳಿಸಿಲ್ವಲ್ಲ ನಮ. ಉಪ್ಪಪ್ಪ. ಪಾರ್ವತಿ, ನನ್ ಕೊಟ್ಟು ಮೂಗ್ಬಿಟ್ಟು ಹಾಕೊಂಡಿಲ್ವಲ್ಲ? ಹಾಕೊಂಡ್ರೆ ಕರ್ಗೋಗುತ್ತೆ ಅಂತ ಪೆಟ್ಗೆಲಿಟ್ಟಿದ್ದೀನಿ ಅದಕ್ಕೆ. ಇದು ಜಾನ್ಕಿ ಅತ್ಗೆದೆ ಅಲ್ವಾ? ಹಾ, ನಮ್ಮ ಅಮ್ಮಂದು ಎಲ್ಲಾನು. ಎಲ್ಲ ನಮ್ಮ ಅಮ್ಮಂದೆ. ಅಕ್ಷತಕ್ಕೆ ಅಕ್ಷತಕ್ಕೆ ನೋಡ್ದೆ ನಾನು. ಕೂತ್ಕೊಳ್ಳೋ ಕೂತ್ಕೊಳ್ಳೋ. ಏನ್ ನೋಡ್ದ್ಯೋ?
ನೀನು ಚಂಡು ಹೂವನ ಅದ್ದಿ ಅದಕ್ಕೆ ಮುತ್ತಿಟ್ಟು ನಮ್ಮ ಅತ್ತೆ ಮೇಲೆ ಎಸ್ದೆ ಅಲ್ವಾ? ಅದನ್ನ ನಾನ್ ನೋಡ್ದೆ. ನಿನಗೆ ನಾಚಿಕೆ ಇಲ್ವಾ? ನಮ್ಮ ಅತ್ತೆ ಮೇಲೆ ಹೂವ ಎಸಿತಿಯಲ್ಲ? ಲೇ, ಹೂವನ್ನ ಎಸೆದಕ್ಕೆ ಟ್ಯಾಲೆಂಟ್ ಬೇಕೇ ಹೊರತು ನಾಚಿಕೆ ಯಾಕೋಬೇಕು? ಅಂದ್ರೆ ಆಗ್ಲೇ ನಮ್ಮ ಅತ್ತೆನ ಗಿಲ್ಲಿದ್ದು ನೀನೇ ಅಂತ ಆಯ್ತು. ನೀನ್ ಗಿಂಡಿದಕ್ಕೆ ನನ್ ಕೆನೆ ಎಲ್ಲ ನೋವ್ತಿದೆ. ಇರು, ಈಗಿಂದೀಗ್ಲೇ ನಾನು ಹೋಗಿ ವೆಂಕಟರಾಮ ಅವಂಗೆ ಹೇಳ್ತೀನಿ. ನೀನ್ ವೆಂಕಟರಾಮ ಏನೋ ಮಾಡ್ತಾನೆ, ಅವನೇನ್ ದೊಡ್ಡ ತೋಪ ಪುಡಂಗ. ಹೌದು, ಮನುಷ್ಯ ನೋಡೋದಕ್ಕೆ ತಿಕ್ಲಿರ್ತಾರೆ ಇರ್ತಾನೆ, ಆದ್ರೆ ಅವನು ಕೋಪ ಬಂದ್ರೆ ಗರ್ಜನೆ ಮಾಡೋ ಸಿಂಹನೇ. ಇವ್ ನನ್ ಮೇಲೆ ಕೆತ್ತವನ ಕೆಳಗ್ ತಳ್ತವನ. ನೀನ್ ಏನಾದ್ರೂ ನಮ್ಮ ಅತ್ತೆನ ಗಿಲ್ಲಿದ್ ಗೊತ್ತಾದ್ರೆ ನೀನ್ ಈ ಗುಂಡುಗಿರೋ ತಲೆ ಮೇಲೆ ಕಲ್ಲೆತ್ ಹಾಕ್ತಾರೆ, ನೋಡ್ತಿರೋ. ಲೇ ಹೋಗ, ನೀನ್ ಎಷ್ಟೇ ಹುಡುಕಿದ್ರು ಆ ನಿನ್ನ ಮಾವ ಆ ಕಡೆ ಈ ಕಡೆ ನಿಂಗೆ ಎಲ್ಲೂ ಸಿಕ್ಕಾಕೊಳಲ್ಲ ಕಣ. ಅವ್ರು ಸಿಕ್ಕಾಕೊಂಡಿಲ್ಲ ಅಂದ್ರೆ ನಾನ್ ಸುಮ್ನಿರ್ತೀನಾ? ಈಗ್ಲೇ ಹೋಗಿ ನಮ್ ದೊಡ್ಡಪ್ಪನ ಕರ್ಕೊ ಬರ್ತೀನಿ. ಲೇ 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 ನಿಂತ್ಕೊಳ್ಳೋ, ಆ ಕೆಲಸ ಮಾಡ್ಬೇಡ ಬಿಟ್ಟು. ನಿನ್ ದೊಡ್ಡಪ್ಪಂಗೆ ಹೇಳಿದ್ರೆ ನನ್ನನ್ನು ಸಾಯಿಸ್ಬಿಡ್ತಾರೆ. ಆಮೇಲೆ ನಿನ್ನ ಅತ್ತೆ ಕತ್ತಲ್ಲಿ ತಾಳಿ ಇರೋಲ್ಲ ಕಣೋ, ಅರ್ಥ ಆಯ್ತಾ? ನಿನ್ನನ್ ಸಾಯಿಸಿದ್ರೆ ನಮ್ಮ ಅತ್ತೆ ಕತ್ತಲ್ಲಿ ಯಾಕೆ ತಾಳಿ ಇರಲ್ಲ? ಅದನ್ನ ಕಡ್ದೋನು ನಾನೇ ತಾನೆ. ನಾನ್ ಕಣೋ ನಿನ್ ಮಾವನೇ, ನಿನ್ ರಿಂಗ್ ವೆಂಕಟರಾವ್ ಮಾವನೇ. ವೆಂಕಟರಾವ್ ಮಾವ? ಯಾ ಲೇ ಹುಷಾರು. ಈ ಗೆಟಪ್ ಯಾವ್ದು? ಏನ್ ಮಾವ? ಈ ಮದುವೆ ನಿಲ್ಸೋದಕ್ಕೆ ಕಣೋ. ಮದ್ವೆ ನಿಲ್ಲಿಸ್ತೀಯಾ? ಯಾಕೆ? ಅವ್ರ ಪ್ರೀತಿನ ಗೆಲ್ಸೋದಕ್ಕೆ. ಈ ಮದುವೆ ನಡೆದ್ರೆ ಜೀವನ ಪರ್ಯಂತ ಶೌರ್ಯ ನೆನ್ಸ್ಕೊಂಡು ರಾಜಲಕ್ಷ್ಮಿ, ಆದ್ಯ ನೆನ್ಸ್ಕೊಂಡು ಈ ನಮ್ ಸೀನು ದುಃಖಿಸ್ತಾನೆ ಇರ್ತಾರ ಕಣೋ. ಅದಕ್ಕೆ ಇವರಿಬ್ರು ಯಾರನ್ನ ಇಷ್ಟಪಟ್ಟಿದ್ದಾರೋ ಅವರಿಬ್ರ ಜೊತೆ ಇವ್ರು ಹೋಗೋದಕ್ಕೆ ಈ ಮದುವೆನ ಈಗ್ಲೇ ನಿಲ್ಸ್ಬೇಕಾಗತ್ತೆ. ಅರ್ಥ ಆಯ್ತು ನಿಂಗೆ? ಚೆನ್ನಾಗೇ ಅರ್ಥ ಆಯ್ತು. ನನ್ಗೂ ಕೂಡ ರಾಜಲಕ್ಷ್ಮಿ ಅಕ್ಕ ಶೌರ್ಯನ್ ಜೊತೆ ಮತ್ತೆ ಸೀನು ಮಾವ ಆದಿಯಕ್ಕನ್ ಜೊತೆನೆ ಮದ್ವೆ ಆಗ್ಬೇಕು ಅಂತ ಇರೋದು. ಆದ್ರೂ ಈ ಪುರೋಹಿತನ್ ಗೆಟಪ್ ಹಾಕೊಂಡು ಮದ್ವೆನ್ ಯಾಕೆ ಹಾಳು ಮಾಡ್ತಿದ್ಯಾ? ಅದಕ್ಕೆ ನನ್ನ ಹತ್ರ 2 ಪ್ಲಾನ್ ಇದೆ ಕಣ. ಏನಾ ಪ್ಲಾನು? ಇರು ಹೇಳ್ತೀನಿ. ಕಟ್ಟಡ ಇದೆ. ಏನು ಈ ಚೊಂಬುಗಳ? ಲೇ, ಚೆಂಬು ಅಂತ ಅನ್ಕೊಂಡು ಅಷ್ಟು ಈಸಿಯಾಗಿ ತಗೋಬೇಡ ಕಣ. ಬಾಂಬ್ಗಿಂತ ಪವರ್ಫುಲ್ ಕಣ ಇದು. ಇದು ಬಂದು ಪ್ಲಾನ್ ಎ. ಮೋಷನ್ ಬರೋದಕ್ಕೆ ಟ್ಯಾಬ್ಲೆಟ್ ನ ಹಾಕ್ಬಿಡ್ತೀನಿ. ಯಾರ್ಗೆ? ನಿನ್ಗ ಮಾವ? ಓ ಲೇ ಬಿಟ್ಟು, ನನ್ಗಲ್ಲ ಕಣೋ, ನಮ್ ಸೀನುಗೆ. ಇದು ಅವನಿಗೆ ತೀರ್ಥ ತರ ಕೊಡ್ತೀನಿ. ಸ್ವಲ್ಪ ಹೊತ್ತು ನಂತರ ಇದವನ್ ಹೊಟ್ಟೆ ಒಳಗಡೆ ಹೋಗಿ ನೀರಿನ ಆಸೆ ಬಿದ್ದರೂ ಮೀನ್ ತರ ವಿಲವಿಲ ಅಂತ ಒದಾಡ್ತಾವ್ ಕಣೋ. ಆಮೇಲೆ ಇವನು ಹಸೆ ಮಣ್ಣೆ ಮೇಲೆ ಅಲ್ಲ ಕಣೋ, ಓಡೋಗಿ ಬಾತ್ರೂಮ್ ಅಲ್ಲಿ ಕುತ್ಕೊಂಡ್ಬಿಡ್ತಾನೆ. ಅಷ್ಟೇ, ಮುಗಿದೈತ್ ಮದ್ವೆ. ಒಂದು ವೇಳೆ ಅದಾಗದೆ ಹೋದ್ರೆ? ಪ್ಲಾನ್ ಬಿ ಇದೆಯಲ್ಲ. ಈ ಚೆಂಬಲ್ ಏನ್ ಕಲ್ಸಿದ್ಯಾ? ಸೆಂಟ ಮಾವ? ಪೆಟ್ರೋಲು. ಇದನ್ನ ಯಾರು ಕುಡಿತಾರೆ? ಕುಡಿಯೋದಕ್ಕಲ್ಲ ಕಣೋ, ಸಿಂಪಡಿಸೋದಕ್ಕೆ. ಯಾರ ಮೇಲೆ? ನಿನ್ ಅತ್ತೆ ಮೇಲೆ ಕಣೋ. ಆಗ್ಲಿ ಇದ್ರಲ್ಲಿ ಅದ್ಬಿಟ್ಟು ಹೂವನ್ನ ಎಸ್ದೆ ಅಲ್ಲ, ಯಾಕೆ ಅನ್ಕೊಂಡೆ? ಅವಳನ್ನ ಸುಟ್ಟಾಕೋದಕ್ಕೆ. ಅಯ್ಯೋ, ಸತ್ ಹೋಗ್ತಾರಲ್ವಾ ಮಾವ? ಹೋದ್ರೆ ಹೋಗ್ಲಿ ಬಿಡೋ, ನನ್ಗಿಲ್ರೋ ಚಿಂತೆ ನಿನ್ಗ್ಯಾಕೋ? ಸರಿ, ಹಾಗಾದ್ರೆ ಪ್ಲಾನ್ ಏನ ನೀನ್ ನೋಡ್ಕೋ, ಪ್ಲಾನ್ ಬಿನ ನಾನ್ ನೋಡ್ಕೋತೀನಿ. ಓ, ಪ್ಲಾನ್ ಬಿ ನೋಡ್ಕೋತೀಯಾ? ಅಂದ್ರೆ ಅವಳು ನಿನ್ ಕಪಾಳಕ್ ಬಾರ್ಸಿದಕ್ಕೆ ತುಂಬಾನೇ ಕೋಪದಲ್ಲಿದ್ಯಾ ಅನ್ಸುತ್ತೆ. ಮತ್ತೆ ಪುರೋಹಿತ್ರೆ, ಮದ್ವೆ ಮಂತ್ರ ಹೇಳೋದ್ ಬಿಟ್ಟು ಆ ಹುಡುಗನ ಜೊತೆ ಏನ್ ಮಾತು? ಇದು ಒಳ್ಳೆ ಕತೆ ಆಯ್ತಲ್ಲ. ಅವ್ರಿಬ್ರಿಗೂ ಬಟ್ಟೆ ಬದಲಾಯಿಸ್ಕೊಂಡು ಬನ್ನಿ ಅಂತ ಹೇಳಿ ಎಷ್ಟೊತ್ತಾಯ್ತು ಗೊತ್ತಾ? ಯಾರಾದ್ರೂ ಕೇಳಿದ್ರಾ? ಯಾವಾಗ್ಲೋ ಹೇಳ್ಬಿಟ್ರು. ಯಾವಾಗ ಹೇಳಿದ್ರು? ಹೌದಾ? ರಾಜಿ, ಸೀನು, ಹೋಗಿ ಬೇಗ ಬಟ್ಟೆ ಬದಲಾಯಿಸ್ಕೊಂಡು ಬನ್ನಿ. ಎದ್ದೇಳಿ ಎದ್ದೇಳಿ ಎದ್ದೇಳಿ.
ಸ್ವಲ್ಪ ನಿಮ್ ಫೋನ್ ಕೊಡ್ತೀರಾ ಪ್ಲೀಸ್? ಫೋನಾ? ಅಮ್ಮು, ಅವ್ರಿಗೆ ಗೊತ್ತಾದ್ರೆ ನನ್ನನ್ನು ಸುಮ್ಮನೆ ಬಿಡಲ್ಲ. ಇದು ನಿಮ್ದೆ, ತಗೊಳ್ಳಿ. ಹಾ, ತಗೊಳ್ಳಿ. ಫೋನ್ ಕೊಡಿ. ಅವ್ರಿಗೆ ಗೊತ್ತಾಗ್ದ ಹಾಗೆ ನಾನು ನೋಡ್ಕೋತೀನಿ, ನೀವು ಬೇಗ ಫೋನ್ ಮಾಡಿ. ಯಾವುದೋ ಹೊಸ ನಂಬರ್ ಅನ್ಸುತ್ತಲ್ವಾ? ಹಲೋ, ಹಲೋ, ಹೂ ಇಸ್ ದಿಸ್? ಬಿಟ್ಟು ಟಾಕಿಂಗ್. ಬಿಟ್ಟು ನಾನು ಕಣೋ, ಆದ್ಯ ಅಕ್ಕ. ಆದ್ಯಕ್ಕ, ನೀನಾ? ಇಲ್ಲಿ ಮದ್ವೆ ಇಟ್ಕೊಂಡು ಎಲ್ಲಿ ಹೋಗಿದ್ಯಾ ನೀನು? ಈ ನಂಬರ್ ನಿಂದಲ್ವಲ್ಲ? ಯಾರ ನಂಬರ್ ಇದು? ಬಿಟ್ಟು ಅದನ್ನೆಲ್ಲ ಆಮೇಲೆ ಹೇಳ್ತೀನಿ ನಾನು. ಮದ್ವೆ ಮುಗೀತಾ? ಆಗ್ತಾನೇ ಇದೆ. ರಾಜಲಕ್ಷ್ಮಿ ಎಲ್ಲಿದ್ದಾಳೆ? ಹಸೆಮಣೆ ಮೇಲಿದ್ದಾಳ? ಹಸಮಣೆಯಿಂದ ಇವಾಗ ತಾನೇ ಬಟ್ಟೆ ಚೇಂಜ್ ಮಾಡೋದಿಕ್ಕೆ ಹೆಣ್ಣಿನ ರೂಮಿಗೆ ಹೋಗಿದ್ದಾರೆ. ಬಿಟ್ಟು ನಾನು ಅರ್ಜೆಂಟಾಗಿ ರಾಜಲಕ್ಷ್ಮಿ ಹತ್ರ ಮಾತಾಡ್ಬೇಕು ಕಣೋ. ಮೊದ್ಲು ಹೋಗಿ ಅವಳಗ್ ಫೋನ್ ಕೊಡ್ತೀಯಾ? ಕೊಡ್ತೀನಿ. ರಾಜಲಕ್ಷ್ಮಕ್ಕ, ರಾಜಲಕ್ಷ್ಮಕ್ಕ, ಅಕ್ಕ, ಏನಾಯ್ತು ಬಿಟ್ಟು? ಆದ್ಯಕ್ಕ ಫೋನ್ ಮಾಡಿದ್ದಾರೆ. ನಿನ್ ಜೊತೆ ಏನೋ ಮಾತಾಡ್ಬೇಕಂತೆ. ಮಾತಾಡು. ನಾನು ನಿಂಗೋಸ್ಕರ ಇಲ್ಲೇ ಇರ್ತೀನಿ, ಸ್ವಲ್ಪ ಬೇಗ ಬಾ. ಹಲೋ ಹಲೋ, ರಾಜಿ. ಹೇಳು ಆದ್ಯ, ಎಲ್ಲಿಗೆ ಹೋಗಿದ್ಯಾ? ನಿನ್ಗೋಸ್ಕರನೇ ಬಂದೆ ರಾಜಿ. ನಿಜ ತಿಳ್ಕೊಂಡಿದೀನಿ. ನಿಜಾನಾ? ಹೌದು ರಾಜಿ. ಶೌರ್ಯ ಬಗ್ಗೆ ನೀನ್ ಕೇಳಿದ್ದು, ನೀನ್ ನೋಡಿದ್ದು, ನೀನ್ ನಂಬಿದ್ದು ಎಲ್ಲಾನು ಸುಳ್ಳು ರಾಜಿ. ಎಲ್ಲ ಆ ಅಶ್ಮಿತಾ ನಿನ್ನ ಶೌರ್ಯ ಸರ್ನ ಬೇರೆ ಮಾಡೋದಕ್ಕೆ ಹಾಕಿದ ಪ್ಲಾನ್ ಅದು. ಪಾಪ ಶೌರ್ಯ ಸರ್ ಯಾವ ತಪ್ಪನ್ನು ಮಾಡಿಲ್ಲ. ನೀನ್ ಅಪಾರ್ಥ ಮಾಡ್ಕೊಂಡೆ. ನೀನೀಗ ಆ ಮದ್ವೆ ಮಾಡ್ಕೊಂಡ್ರೆ ಇಡೀ ಜನ್ಮದಲ್ಲೇ ತಿದ್ದೋಕಾಗ್ದೇ ಇರೋಂತ ತಪ್ಪು ಮಾಡ್ದಾಗತ್ತೆ ರಾಜಿ. ನನ್ ಮಾತ್ ಕೇಳು. ಎಷ್ಟು ಮಾತುಗಳು ಕೇಳ್ಬೇಕು? ಎಷ್ಟು ಸಲ ಕೇಳ್ಬೇಕು ಆದ್ಯ? ಎಷ್ಟು ಹೇಳಿದ್ರು ಅರ್ಥ ಆಗಲ್ವಾ ನಿಂಗೆ? ನಿನ್ ಮಾತುಗಳು ಕೇಳಿ ಕೇಳಿ ಸಾಕಾಗಿದೆ ನಂಗೆ. ರಾಜಿ, ಮತ್ತೆ ಹೇಳಿ ನನಗ್ ತಲೆ ತಿನ್ಬೇಡ ಪ್ಲೀಸ್ ಆದ್ಯ. ಅದ್ ಹಾಗಲ್ಲ ರಾಜಿ. ನಾನು ಶೌರ್ಯ ಸರ್ನ ಮೀಟ್ ಮಾಡ್ದೆ. ಅಲ್ಲೇನ್ ನಡೀತು ಅಂದ್ರೆ... ಅಪ್ಪ ಪ್ಲೀಸ್ ಆದ್ಯ, ಹೇಳಿದ್ರೆ ಯಾಕೆ ಅರ್ಥ ಮಾಡ್ಕೊಳ್ಳಲ್ಲ? ಈಗ ನಿನ್ ತೊಂದ್ರೆ ಏನು? ಈಗ ನಾನ್ ಶೌರ್ಯ ಸರ್ಗೆ ಬೇಡ ಅಂತಿರೋದಾ, ಅಥವಾ ಇಲ್ಲಿ ಸೀನು ಮಾವನ ಮದ್ವೆ ಮಾಡ್ಕೊಳ್ತಿರೋದಾ? ಪರವಾಗಿಲ್ಲ ಆದ್ಯ, ಅಮ್ಮಂಗೆ ಅಪ್ಪಂಗೆ ಹೇಳಕ್ ಆಗಲ್ಲ ಅಂದ್ರೆ ನನಗೆ ಹೇಳು. ನಿನಗ್ ಸೀನು ಮಾವ ಬೇಕು ಅನ್ನಿಸ್ತಾ ಇದ್ಯಾ? ಮಾವಂಗೆ ನನಗೆ ಮದ್ವೆ ಆಗ್ತಿದೆ ಅಂತ ನಿಂಗೆ ಬೇಜಾರಾಗ್ತಿದ್ಯಾ? ಹೇಳು ಆದ್ಯ. ಅಮ್ಮಂಗೆ ಅಪ್ಪಂಗೆ ನಾನು ಏನಾದ್ರೂ ಹೇಳ್ತೀನಿ, ಈ ಮದ್ವೆನ ನಿಲ್ಲಿಸ್ತೀನಿ. ಅದಷ್ಟೇ ಹೊರತು ಇನ್ಯಾರ ಬಗ್ಗೆನೂ ನನಗೆ ಹೇಳ್ಬೇಡ ಪ್ಲೀಸ್. ಇದ್ರ ಬಗ್ಗೆ ನನಗೆ ಫೋನ್ ಮಾಡ್ಬೇಡ. ರಾಜಿ.